ಪ್ರೇಕ್ಷಕ ಬಂದಿದ್ದೇವೆ ಇವತ್ತು ನಿಮ್ಮ ಹಳ್ಳಿ ಮಧು ಫೇಸ್ಬುಕ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಮೇಯಿಸ್ತಾ ಇವತ್ತು ನಮ್ಮ ಜೊತೆಗೆ ಮೂರು ಗೆಸ್ಟ್ ಬಂದವ್ರೆ. ಏನು ಮಾಡಿದ್ರು ಇವತ್ತು? ಎಲ್ಲ ಇವರೆಲ್ಲ ನಲ್ಲಿಕಾಯಿ ಕಿತ್ಕೊಂಡ್ ಬಂದವ್ರು ನೋಡಿ. ಇಲ್ಲಿ 3 ಜನನು ಸೇರ್ಕೊಂಡು ಕೆಟ್ಟದನ್ನ ಮಾಡಬಾರ್ದು, ಕೆಟ್ಟದನ್ನ ನೋಡಬಾರ್ದು, ಕೆಟ್ಟದನ್ನ ಕಲಿಬಾರ್ದು. ಹಾ 3 ಜನ ಆಯ್ತಾ? ಎಷ್ಟು ಕಿತ್ಕೊಂಡ್ರಿ ನಲ್ಲಿಕಾಯಿನ? ಇಲ್ಲಿ ತೋರಿಸಿ. ಎಲ್ಲಿ ಕೆಡಿಗೂ ಬಂದ್ರೆ ಇಲ್ಲಿ 5 ಏನ್ ಮಣ್ಣೊಳಗೆ ಕೂತ್ಕೊಬಿಟ್ಟಿದ್ದೀರಿ ಆರಾಮಾಗೆ? ವಂಶಿ ಮಣ್ಣೆಲ್ಲ ಕೂತ್ಕೊಬಿಟ್ಟಿದ್ಯಾ? ವಂಶಿಕಾ, ನಿನ್ನ ಹೆಸರು? ನಿಮ್ಮ ಹೆಸರು? ಆಯುಷ್. ನಿಮ್ಮ ಡ್ಯಾಡಿ ಹೆಸರೇನು? ಎಲ್ಲಿದ್ದಾರೆ ಅವರು? ಇವಳು ಮಧ್ಯದಲ್ಲಿರೋಳು ತನು ಅಂತ ನನ್ನ ಮಗಳೇ. ನಮ್ಮ ದೊಡ್ಡಪ್ಪನ ಮೊಮ್ಮಗಳು. ಇವನು ನಮ್ಮ ಮಗ ತರಲೆ, ನನ್ನ ಮಗ ಆಯುಷ್. ಇವ್ರಿಗೆಲ್ಲ ನಲ್ಲಿಕಾಯಿದು ಕೆಡಗಿಸ್ತು ಇಲ್ಲೇ ತೋಟದಲ್ಲಿ. ನಲ್ಲಿಕಾಯಿ ಬೇಕು ಅಂತ ಕಿಡ್ಕೊಂಡಿರೋದು. ಇಲ್ಲೇ ನಾಟಿ ಹಸುಗಳು ಮೇಯ್ತೈತೆ ನಮ್ಮ ಗೋಬಾಂಧಗಳು. ಇತ್ತೀಚೆಗೆ ಮಂಡ್ಯದವರು ಒಬ್ರು ಗೆಸ್ಟ್ ಬಂದಿರು ನಮ್ಮ ತೋಟ ನೋಡೋಕ್ಕೆ. ಅವ್ರಿಗೆ ತೋರಿಸ್ಬಿಟ್ಟು ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಹಸು ಬಿಡೋದು. ಈಗ ಅವ್ರು ಹೋದ್ರು, ನಾನು ಈ ಕಡೆ ಹಸು ಬಿಡ್ಕೊಬಂದೆ. ಹಸು ಮೇಯಿಸ್ಕೊಂಡು ಇಲ್ಲೇ ಮಕ್ಳುಗಳು ನಾವು ಬರ್ತೀವಿ. ನಲ್ಲಿಕಾಯಿ ಕಿಡಿ ಕೊಡೋದು ಅಡಿ ಅಂದರು. ಕಿಡಿ ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಚೆನ್ನಾಗಿದೆ ಅಂದರು ಟೇಸ್ಟು. ವಂಶಿ ಕುಂಗ್ಕೊಂಡು ಕೊಡು ದೊಡ್ಡದು. ಚೆನ್ನಾಗಿದೆಯಾ? ಮಣ್ಣು ಮಾಡ್ಕೊಬಾರ್ದು ಕೈನ. ಎತ್ಕೋ ಏನಿಲ್ಲ, ಚೆನ್ನಾಗಿದೆ ಎತ್ಕೋ. ಏನು ಮಣ್ಣೆ ಮೇಲೆ ಬಿಡು. ಮಕ್ಳುಗಳು ನೋಡಿ ಬಿಸ್ತಲ್ಲಿ ಆಟ ಆಡ್ತೈತೆ. ಎಲ್ಲ ಹಸುಗಳು ಇಲ್ಲೇ ಮೇಯ್ತಾ ಇದ್ದಾವೆ. ಸೊ ಹಿಂಗೆ ಮಕ್ಳುಗಳ್ನ ಈ ಥರ ಆಟ ಆಡಿಸಿ ಮನೆಯೊಳಗೆ ಕೂಡಾಕಬಿಟ್ಟು ಟಿವಿಗಳು ಮೊಬೈಲ್ಗಳ ಕಡಿಮೆ ಮಾಡಿ. ಬೇಸಿಗೆ ರಜೆ ಇದೆ, ಮಕ್ಳುಗಳೆಲ್ಲ ಒಳ್ಳೆ ಜಾಗಕ್ಕೆ ಕರ್ಕೊಂಡೋಗಿ ನಿಮ್ಮ ತೋಟಗಳು ಜಮೀನುಗಳಲ್ಲಿ ಕರ್ಕೊಂಡೋಗಿ ಆಟ ಆಡಿಸಿ. ಸೊ ಹಂಗೆ ಪ್ರಕೃತಿಲಿ ಸಿಗೋದಂಥ ಬೆಟ್ಟದ ನಲ್ಲಿಕಾಯಿ ಆಗಿರ್ಬೋದು, ನಲ್ಲಿಕಾಯಿಗಳಾಗಿರ್ಬೋದು, ಇದನ್ನು ಮಕ್ಳುಗಳಿಗೆ ಒಂದೊಂದು 2 3 ತಿನ್ನಿಸಿ ನ್ಯಾಚುರಲ್ ತಿನ್ಸಿದ್ರೆ ಮಕ್ಳುಗಳು ಒಳ್ಳೆ ಇಮ್ಯುನಿಟಿ ಬರುತ್ತೆ. ಮಕ್ಳುಗಳು ಹೊಂದ್ಕೊಳ್ತಾರೆ. ಈ ಪ್ರಕೃತಿಲಿ ಸ್ವಲ್ಪ ಮಕ್ಳನ್ನ ಬೆರೆಸಿ ಮನೆ ಒಳಗಡೆ ಗೇಮ್ ಆಗೋಕ್ಕೆ ಮೊಬೈಲ್ ಕೊಡೋದು, ಟಿ ವಿ ಹಾಕ್ಬಿಟ್ಟು ಮುಡ್ಸೋದು, ಮನೆಯೊಳಗೆ ಕೂಡಾಕಬೇಡಿ, ಮಕ್ಕಳನ್ನ ಹೊರಗಡೆ ಕರ್ಕೊಬನ್ನಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಸೊ ಹಾಗೆ ಸೇಫ್ಟಿಗೆ ನೀವು ಜೊತೆಯಲ್ಲಿರಿ. ಯಾಕಂದರೆ ಇತ್ತೀಚೆಗೆ ದಿನಗಳಲ್ಲಿ ಏನೇನೋ ನ್ಯೂಸ್ಗಳು ಕೇಳ್ತಾ ಇದ್ದೀವಿ, ಮಕ್ಳುಗಳು ಕಳ್ತನವಾಗ್ತಿದೆ ಅಂತ ಏನೇನೋ ಹೇಳ್ತಾರೆ. ಸತ್ಯಕ್ಕೆ ದೂರವಾದ ಮಾತು ಅಂತ ಅನ್ಕೋತೀನಿ. ಎಲ್ಲೂ ನಾವು ಇಲ್ಲಿವರೆಗೆ ಕೆಲವು ಕಡೆ ಆಗಿದೆ ಅಂತ ನೋಡ್ಪಟ್ಟೆ. ಸೊ ಅವೆಲ್ಲ ಬಿಡಿ. ಸೇಫ್ಟಿಯಾಗಿ ನೀವು ಎಷ್ಟು ಸೇಫ್ಟಿಯಾಗಿರ್ತೀರೋ ಅಷ್ಟು ಒಳ್ಳೆಯದು. ನೀವು ಜೊತೆಯಲ್ಲಿರಿ, ಮಕ್ಳ ಜೊತೆ ಆಟ ಆಡಿಸಿ. ಮಕ್ಳುಗಳು ಈ ಥರ ಆಟ ಆಡಬೇಕು. ಇದು ವಿಡಿಯೋಗೋಸ್ಕರ ಮಕ್ಕಳು ಮಾಡ್ತಾರದಲ್ಲ, ಹಿಂಗೆ ಮಾಡಬೇಕು, ನಿಮಗೆಲ್ಲ ಹೇಳ್ಬೇಕು ಅನ್ನಿಸ್ತು. ಸೊ ಅದೇ ನಲ್ಲಿಕಾಯಿ ಕೆಡಗಿರೋ ವಿಡಿಯೋ ಎಲ್ಲ ಹಾಕ್ತೀನಿ, ನಾನು ನಿಮಗೆ ತೋರಿಸ್ತೀನಿ. ಸೊ ನನ್ನ ಉದ್ದೇಶ ಇಷ್ಟೇ, ನ್ಯಾಚುರಲ್ಗೆ ಆದಷ್ಟು ಕೆಮಿಕಲ್ ರಹಿತ ಹೊರಗಡೆ ಈಗ ಕಲುಷಿತಾಗಿರೋದು ಆಹಾರಗಳ ನಮ್ಮ ಮಕ್ಳುಗಳಿಗೆ ಕೊಡಬೇಡಿ ಜಾಸ್ತಿ. ಆದಷ್ಟು ತಂದೆ ತಾಯಿ ಆದವರು ನಿಮ್ಮ ಹತ್ರ ಜಮೀನಿದ್ರೆ ಒಂದು ನಾಟಿ ಹಸು, ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ಲು ಇಲ್ಲಿ ಕಂಪ್ಲೀಟ್ ಇದನ್ನೇ ಹೇಳ್ತಾ ಬರ್ತಾಯಿದ್ದೀನಿ. ಸೊ ನಿಮ್ಮ ಹಳ್ಳಿ ಮಧು ಫೇಸ್ಬುಕ್ನಲ್ಲೂ ನೈಜತೆಗಳನ್ನ, ನಮ್ಮ ಪ್ರಕೃತಿ ಹಳ್ಳಿಗಳ ಜೀವನನ ನಾನು ಎಳೆಯಾಗಿ ಹೇಳ್ತಾ ಬರ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಲೇಕರ್. ಬಾಯ್. ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನಲ್ನ ಎರಡನ್ನೂ ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟು ನಮ್ಮ ಜೊತೆ ಇರಬೇಕು. ಹೀಗೆ ನಮ್ಮ ಮಕ್ಳುಗಳಿಗೋಸ್ಕರ ನಾನು ಈ ಡಿಸೈಡ್ ತೊಗೊಂಡಿದ್ದೀನಿ. 1 ಎಕರೆ ಜಮೀನು, 1 ನಾಟಿ ಹಸು, ಒಂದು ಅದ್ಭುತವಾದ ಜೀವನವನ್ನು ಕಟ್ಕೋಬೋದು ಅನ್ನೋದನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಮಕ್ಕಳೇ ಹೇಳಿ ನಮ್ಮ ಕರ್ನಾಟಕ ಜನತೆಗೆ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನಲ್ ಸಪೋರ್ಟ್ ಮಾಡಿ. ನಮ್ಮ ಮುಂದಿನ ಪೀಳಿಗೆಗೆ ವಿಷಮುಕ್ತ ಭೂಮಿಯನ್ನು ಬಿಡಿ. ನಮಗಾಗಿ ನೀವೇನೆ ಮುಂದಿನ ಪೀಳಿಗೆ, ನೀವೇನೆ. ನೀವು ಕೊಂಡ್ರೋ ನಮಗೆ ವಿಷಮುಕ್ತ ಭೂಮಿ ಕೊಡಿ. ಸಪೋರ್ಟ್ ಮಾಡಿ. ಬಾಯ್ ಹೇಳಿ ಎಲ್ಲರಿಗೂ, ಕರ್ನಾಟಕ ಜನತೆಗೆ.